ಪ್ರಣಾಮಗಳು. ಅಲ್ಲೆಲ್ಲೇ ನೋಡು ಯಾರು ಬಂದಿದ್ದಾರೆ ಅಂತ. ನಮ್ಮ ಪ್ರಿಯ ಅಳಿಯ ಭಾಸ್ಕರ. ನಾವು ಬಂದಿದ್ದೀವಿ. ಪ್ರಣಾಮಗಳು. ಖುಷಿ ಆಯ್ತು ನೀವು ಬಂದದ್ದು. ಎಲ್ಲರೂ ಒಟ್ಟಿಗೆ ಬಂದಿದ್ದೀರಿ ಎಂದರೆ ಏನೋ ಮುಖ್ಯವಾದ ಕಾರಣವೇ ಇರಬೇಕು. ಇದೆ, ಒಂದು ಮುಖ್ಯವಾದ ಕಾರಣ ಇದೆ. ಗುರು ತಾತಾಚಾರ್ಯರ ಷಷ್ಠಿ ಪೂರ್ತಿ ವಿವಾಹ. ಕ್ಷಮಿಸಿ ಮಹಾರಾಣಿ, 60 ವರ್ಷ ಆದ್ಮೇಲೆ ವೃದ್ಧರೆಲ್ಲ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕು. ಆದ್ರೆ ಗುರುಗಳು ಈಗ ಮದ್ವೆ ಮಾಡ್ಕೋತಾ ಇದ್ದಾರೆ. ಅಮ್ಮಳಿಗೂ ವಯಸ್ಸಾಗಿದೆ. ಶಾರದಾ ದೇವಿ, ಹಾಗಿದ್ದರೆ ನಿಮ್ಮ ಮಾತಿನ ಅರ್ಥ ನಿಮ್ಮ ತಾಯಿಯೂ ವಾನಪ್ರಸ್ಥಕ್ಕೆ ಹೋಗಬೇಕೇ? ಇಲ್ಲಮ್ಮ, ನನ್ನ ಮಾತಿನ ಅರ್ಥ ಅದಲ್ಲ. ಆಶ್ರಮಕ್ಕೆ ಹೋಗೋದ್ ಬೇಡ. ಆದ್ರೆ ಈ ವಯಸ್ಸಲ್ಲಿ ಮದ್ವೆ ಏನಾದ್ರೂ ಹೇಳಿ. ಅಯ್ಯೋ, ನಾನು ಏನು ಹೇಳಲಿ? ಅದೇ ನೀನು ಮನೇಲಿ ಹೇಳ್ತಾ ಇದೆಯಲ್ಲ. ನಾನೇನು ಹೇಳ್ತಿದ್ದೆ? ನೀವೇನ್ ಹೇಳ್ತಾ ಇದ್ರಿ ಮನೆಯಲ್ಲಿ ಅಂತ ನಾನ್ ಹೇಳ್ತೀನಿ. ನೀವೇನ್ ಹೇಳ್ತಾ ಇದ್ರಿ ಅಂದ್ರೆ, ವಿಜಯನಗರದಲ್ಲಿ ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗ ಹುಡುಗಿ ಏನ್ ಅನ್ಕೊಳ್ತಾರೆ, ಇನ್ನು ಗುರುಗಳು ಅವ್ರ ಮದ್ವೆ ಮೊದ್ಲೇ ಆಗಿದೆಯಲ್ಲ, ಈಗ ಮತ್ತೆ ಮಾಡೋ ಅವಶ್ಯಕತೆ ಏನಿದೆ ಅಂತ. ಅದು ಆಸ್ಥಾನದ ಪರವಾಗಿ ರಾಜ್ಯದ ಖರ್ಚಿನಲ್ಲಿ. ಶಾರದಾ ದೇವಿ, ನಿಮ್ಮ ಸಮಸ್ಯೆ ಏನು? ಗುರುಗಳ ಮದುವೆಯೇ, ರಾಜ್ಯದ ಖರ್ಚೆ, ಅಥವಾ ರಾಜ್ಯದ ಅವಿವಾಹಿತ ಯುವಕ ಯುವತಿಯರೇ? ಗುರುಗಳ ಷಷ್ಠಿ ಪೂರ್ತಿ ಮದುವೆ ಅದು ಸರಿ ಇರಲ್ವೇನೋ? ಶಾರದಾ ದೇವಿ, ಗುರುಗಳ ಮದುವೆಯ ಕಾರಣದಿಂದ ನಮ್ಮೆಲ್ಲರಿಗೂ ಸಂಭ್ರಮ ಮಾಡುವ ಅವಕಾಶ ಸಿಕ್ಕಿದೆ. ಚಿಕ್ಕ ಮಹಾರಾಣಿಯವರೇ, ಹಾಗೆ ಸಂಭ್ರಮಿಸಬೇಕಾದರೆ ನಾವು ಭಾಸ್ಕರನ ಮತ್ತೆ ನಾಮಕರಣ ಮಾಡೋಣ. ನೀವ್ ಇದನ್ನೇ ಹೇಳ್ತಾ ಇದ್ರಲ್ಲ ಮನೆಯಲ್ಲಿ. ನಾನೇನು ಹೇಳುತ್ತಿದ್ದೆ? ಹೌದು. ಇಲ್ಲ, ಬೇಡ ಶಾರದಾ, ನನಗೆ ಭಾಸ್ಕರ ಅನ್ನೋ ಹೆಸರು ತುಂಬಾ ಇಷ್ಟ ಆಗಿದೆ. ಉತ್ಸವ ಮಾಡ್ಬೇಕು ಅಂದ್ರೆ 100 ಕಾರಣ ಸಿಗುತ್ತೆ. ಅದಕ್ಕೆ ಗುರುಗಳ ಮದುವೆನೇ ಆಗ್ಬೇಕಾ? ನನ್ನ ಮೇಲೆ ಕುಪಿತಗೊಳ್ಳಬೇಡ ಸೌದಾಮಿನಿ. ನನ್ನಿಂದ ಸಹಿಸಿಕೊಳ್ಳಲು ಆಗುತ್ತಿಲ್ಲ. ನನ್ನ ಪ್ರಾಣವೇ ಹೋಗಿಬಿಡುತ್ತದೆ. ಈಗಂತೂ ವಯಸ್ಸು ಆಗೋಗಿದೆ. ದನಿಮನಿಯ ಧ್ವನಿ. ಧನಿಮನಿ, ನೀವು ದನಿಮನಿಯರನ್ನೇ ಮದುವೆ ಮಾಡಿಕೊಳ್ಳಿ. ಏಕೆಂದರೆ ಇಲ್ಲಿ ನಾವು ಮಾತನಾಡುತ್ತಿದ್ದರೂ ನಿಮಗೆ ದನಿಮನಿಯವರ ಧ್ವನಿಯೇ ಕೇಳುತ್ತಿದೆ. ಎಂತಹ ಮಾತನಾಡುತ್ತಿರುವೆ ಸೌದಾಮಿನಿ? ನೀನು ನನ್ನವಳು, ನಾನು ನಿನ್ನವನು. ಮಧ್ಯದಲ್ಲಿ ಆ ಇಬ್ಬರು ಮೂರ್ಖರನ್ನು ಏಕೆ ತರುತ್ತಿರುವೆ? ನೀವು ಗುರುಮಾತೆಯ ಜೊತೆ ನೀವು ಷಷ್ಠಿ ಪೂರ್ತಿ ಮದುವೆ ಆಗುತ್ತಿದ್ದೀರೆಂದು ನಾವು ಕೇಳಿಪಟ್ಟೆವು. ನಿನಗೂ ಗೊತ್ತೈತೆ? ಇದು ಆ ಕಪಟ ಪಂಡಿತ ರಾಮಕೃಷ್ಣನು ಮಾಡಿರುವ ಷಡ್ಯಂತ್ರ ಸೌದಾಮಿನಿ. ಆದರೆ ನೀನು ಯೋಚನೆ ಮಾಡಬೇಡ. ನಾನು ಯಾವುದಾದರೂ ಒಂದು ಉಪಾಯವನ್ನು ಮಾಡಿ ಈ ಷಷ್ಠಿ ಪೂರ್ತಿ ವಿವಾಹವನ್ನು ನಿಲ್ಲಿಸಿಬಿಡುತ್ತೇನೆ. ತತ್ತು, ಸತ್ಯ ಹೇಳುತ್ತಿದ್ದೀರೇ? ಹೌದು, ಸತ್ಯವನ್ನೇ ಹೇಳುತ್ತಿರುವೆ ಸೌದಾಮಿನಿ. ಬಾ ಬಾ, ನನ್ನನ್ನು ಆಲಂಗಿಸು. ನನ್ನ ಪ್ರೇಮಾಗ್ನಿಯನ್ನು ಶಾಂತಗೊಳಿಸು. ಮನೆ ತುಂಬಾ ಕೈ ನೋಯ್ತಾ ಇದೆ ಕಣೋ, ಏನಾದ್ರೂ ಮಾಡ್ಬೇಕು. ಆಗ್ತಿಲ್ಲ. ಸೌದಾಮಿನಿ ದೇವಿ, ದನಿಮನೆ, ಸೌದಾಮಿನಿ ದೇವಿ, ಏನ್ ಮಾಡ್ತಾ ಇದ್ದೀರಾ? ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ಇದನ್ನ ಸರಿಯಾಗಿ ಬಳಸ್ಕೊಂಡು ಲಾಭ ಪಡ್ಕೊಳ್ಳಿ. ನಮಗೆ ದನಿಮನಿ ಧ್ವನಿ ಏಕೆ ಕೇಳುತ್ತಿದೆ? ಸೌದಾಮಿನಿ, ಏಕೆ ನಿಂತೆ? ಬಾ. ನಿಮ್ಮ ಮದುವೆ ಆಗೇ ಆಗುವುದು. ಇದೇನು ಹೇಳುತ್ತಿರುವೆ ನೀನು? ಈ ಮದುವೆ ಖಂಡಿತವಾಗಿಯೂ ಆಗುವುದು. ಆದರೆ ಗುರುಮಾತೆಯ ಜೊತೆ ಅಲ್ಲ, ನಮ್ಮ ಜೊತೆ ಆಗುವುದು. ನಿನ್ನೊಟ್ಟಿಗೆ? ಏಕೆ, ನಿಮಗೆ ನಮ್ಮ ಜೊತೆ ಮದುವೆ ಆಗಲು ಇಷ್ಟವಿಲ್ಲವೇ? ಇಷ್ಟ ಇದೆ. ಏಕೆ ಇಷ್ಟವಿಲ್ಲ? ಹಾಗಿದ್ದರೆ ಸರಿ, ಈ ಅವಕಾಶದ ಲಾಭ ತೆಗೆದುಕೊಳ್ಳಿ. ಆದರೆ ಗೀದರೆ ಏನೂ ಇಲ್ಲ. ಕದ್ದು ಮುಚ್ಚಿ ಭೇಟಿಯಾಗುವುದು ಇನ್ನು ಸಾಕು. ಈಗ ನಾವು ನಿಮ್ಮೊಟ್ಟಿಗೆ ಮದುವೆ ಆಗಲು ಬಯಸುತ್ತೇವೆ. ಈ ಬಾರಿ ನಾವೇ ನಿಮ್ಮೊಟ್ಟಿಗೆ ಕಲ್ಯಾಣ ಮಂಟಪದಲ್ಲಿ ಕುಳಿತುಕೊಳ್ಳಬೇಕು. ತಿಳಿದುಕೊಳ್ಳಿ.
ಈಗಿನ್ನು ಹೊರಡಿ. ಇನ್ನು ನಿಮ್ಮ ಭೇಟಿ ಕಲ್ಯಾಣ ಮಂಟಪದಲ್ಲಿ. ಹೊರಡಿ ಇನ್ನು. ಸೌದಾಮಿನಿ, ಈಗ ಹೊರಡುವಿರೋ ಅಥವಾ ಕೂಗಾಡಲು? ಹೋಗುತ್ತೇನೆ ಹೋಗುತ್ತೇನೆ ಹೋಗುತ್ತೇನೆ. ನೋಡು, ಹೌದು ಅಮ್ಮ ಶಾರದಾ, ನೀವು ಸರಿಯಾಗಿ ಹೇಳುತ್ತಿರುವಿರಿ. ನಾವು ಗುರುಗಳ ಷಷ್ಠಿಪೂರ್ತಿ ಮದುವೆಯನ್ನು ಹೇಗಾದರೂ ಮಾಡಿ ತಡೆಯಲೇಬೇಕು. ಎಂತಹ ಮೂರ್ಖ ಮಹಾರಾಜರಿಗೆ ಇಂತಹ ಸಲಹೆ ನೀಡಿದ್ದಾನೋ ಏನೋ. ಇನ್ನು ಹೋಗಕ್ ಅನುಮತಿ ಕೊಡಿ, ನಾವು ಹೊರಡ್ತೀವಿ. ಪ್ರಣಾಮಗಳು. ಅಯ್ಯೋ, ಅಂದರೆ ವಿವಾಹ ನಿಂತು ಹೋಗುವುದೇ? ನಾವು ಆಭೂಷಣಗಳನ್ನು ಮಾಡಲು ಕೊಟ್ಟಿದ್ದೆವು ಹಾಗೂ ಮಾರುಕಟ್ಟೆಯಿಂದ ಹೊಸ ಸೀರೆಗಳನ್ನು ತರಿಸಿದ್ದೆವು. ಆದರೀಗ ಎಲ್ಲವೂ ವ್ಯರ್ಥವೇ? ಮದುವೆ ನಿಂತು ಹೋಯಿತಲ್ಲ. ನೀವು ಆಭರಣ ತಯಾರಿ ಮಾಡಲು ಮುಂಚೆಯೇ ಹೇಳಿದ್ದೀರಿ. ಹೌದು ಅಮ್ಮ ಶಾರದಾ, ಬಟ್ಟೆ ಹೊಲೆಯುವವರು, ಆಭರಣದವರು ನಿಮ್ಮ ಮನೆಗೂ ಬರುತ್ತಿದ್ದರು. ನಮ್ಮ ಮನೆಗೆ ಏಕೆ? ಮಹಾರಾಜರು ಆದೇಶ ನೀಡಿದ್ದರು. ಗುರುಗಳ ಷಷ್ಠಿಪೂರ್ತಿ ಮದುವೆಗಾಗಿ ನಮ್ಮ ಆಸ್ಥಾನದ ಕುಟುಂಬದವರಿಗಾಗಿ ವಸ್ತ್ರ ಹಾಗೂ ಆಭರಣ ನೀಡಬೇಕೆಂದು, ಹಾಗೂ ಇದರ ಖರ್ಚು ರಾಜ್ಯದೆಂದು. ಆದರೆ ಈಗೇನು ಲಾಭ? ವಿವಾಹವಂತೂ ನಿಂತು ಹೋಯಿತಲ್ಲ. ಇಲ್ಲ, ನೋಡಿದ್ರ, ನಾನ್ ಮೊದ್ಲೇ ಹೇಳಿಲ್ವಾ? ಏನ್ ಹೇಳಿದ್ದೆ? ಅದು ಗುರುಗಳ ಷಷ್ಠಿ ಪೂರ್ತಿ ವಿವಾಹ ಮಾಡೋದು ಒಳ್ಳೇದೇ. ಹಾ, ಮಹಾರಾಜರು ತಪ್ಪು ಆದೇಶ ಯಾವತ್ತಾದ್ರೂ ಕೊಡ್ತಾರಾ? ಹಾ. ಅಯ್ಯೋ, ಆಗಲೇ ನೀನು ಬೇರೆ ಏನೋ ಹೇಳುತ್ತಿದ್ದೆ. ಹಾ, ನಮ್ಮ ಹತ್ರ ನೀವು ಸರಿಯಾಗಿ ಏನು ಹೇಳೋದೇ ಇಲ್ಲ. ನೀವೇ ಯೋಚಿಸಿ, ಗುರುಗಳು ಮತ್ತು ಗುರುಮಾತೆ ಮದುವೆ ಆದ್ರೆ ವಿಜಯನಗರದಲ್ಲೆಲ್ಲ ಎಷ್ಟೊಂದು ಸಂಭ್ರಮ ಇರುತ್ತೆ ಅಂತ. ನನ್ಗನ್ಸುತ್ತೆ ಷಷ್ಠಿ ಪೂರ್ತಿ ಮದುವೆ ಒಂದಿನ ಅಲ್ಲ 3 ದಿನ ನಡಿಬೇಕು ಅಂತ. ಅಷ್ಟಕ್ಕೂ ಗುರುಗಳ ಷಷ್ಠಿ ಪೂರ್ತಿ ವಿವಾಹ ದೀಪಾವಳಿಗಿಂತ ಮುಂಚೆ ಬರ್ತಾ ಇದೆ. ಮಹಾರಾಜರು ದೀಪಾವಳಿ ಉತ್ಸವನ 2 ದಿನ ಮಾಡ್ತಾರೆ. ಅದಕ್ಕೆ ಗುರುಗಳ ವಿವಾಹದ ಉತ್ಸವ 1 ದಿನ, ದೀಪಾವಳಿ ಉತ್ಸವ 2 ದಿನ, ಒಟ್ಟಾಗಿ 3 ದಿನ. 3 ದಿನವೇ ಅಮ್ಮ? ಹೌದು. ಅಂದರೆ 3 ಆಭರಣಗಳು ಹಾಗೂ 3 ಸೀರೆಗಳು. ಹೌದು ಅಮ್ಮ, ನೀವು ಹೇಳಿದ ಸಲಹೆ ತುಂಬಾ ಚೆನ್ನಾಗಿದೆ. ಪಂಡಿತ ರಾಮಕೃಷ್ಣರೇ, ನೀವೇಕೆ ಈ ವಿಷಯದಲ್ಲಿ ಅಡ್ಡಿ ಮಾಡುತ್ತಿದ್ದೀರಿ? ಅಯ್ಯೋ, ನಾನಾ? ಅಯ್ಯೋ, ಇಲ್ಲ ಮಹಾರಾಣಿಯವರೇ. ಮಹಾರಾಣಿಯವರೇ, ಇವ್ರ ವಿಷಯ ಬಿಟ್ಬಿಡಿ. ನೀವು ಮಹಾರಾಜರಿಗೆ ಹೋಗಿ ಈ ವಿಷಯನ ಹೇಳಿ, ಅವ್ರೇ ಏನಾದ್ರೂ ನಿರ್ಧಾರ ಮಾಡ್ತಾರೆ. ಏನು ಹೇಳಬೇಕು? ಅದೇ, ಗುರುಗಳ ಷಷ್ಠಿ ಪೂರ್ತಿ ವಿವಾಹನ ದೀಪಾವಳಿ ಜೊತೆ ಆಚರಿಸೋಣ ಅಂತ. ಅಂದ್ರೆ 3 ದಿನ ಉತ್ಸವ. ಹಾ, ಸರಿಯಾಗಿ ಹೇಳಿದ್ರಿ. ನಾವು ಈಗಲೇ ಮಹಾರಾಜರಿಗೆ ಹೇಳುತ್ತೇವೆ. ಇಲ್ಲ, ಇದು ಸರಿಯಲ್ಲ. ನಾನು ಮಹಾರಾಜರಿಗೆ ಹೇಳಿ ಇದನ್ನು ತಡೆಯಬೇಕು. ಈಗಲೇ ತಡೆಯುತ್ತೇನೆ. ಅಯ್ಯೋ, ಏನು? ಅಯ್ಯೋ, ಅವರು ಚಟ್ನಿ ಹಾಕಿ ಅಣ್ಣ. ಚಟ್ನಿ. ಇವರಿಬ್ಬರು ಇಲ್ಲಿದ್ದಾರೆಯೇ? ತುಂಬಾ ಚೆನ್ನಾಗಿದೆ. ತುಂಬಾ ಸ್ವಾದಿಷ್ಟವಾಗಿದೆ. ತುಂಬಾ ಚೆನ್ನಾಗಿದೆ. ಅತ್ಯಂತ ಸ್ವಾದಿಷ್ಟ. ಇವತ್ತಂತೂ ತುಂಬಾ ಖುಷಿ ಆಯ್ತು. ಯಾರು? ನಾವೇ. ನೀವಿಬ್ಬರು ಸೌದಾಮಿನಿ ದೇವಿಗೆ ಏನು ಹೇಳಿದ್ದೀರಿ? ಗುರುಗಳೇ, ನಾವೇನು ಹೇಳಿದೀವಿ? ನಾವೇನು ಹೇಳಿಲ್ಲ. ನಾವು ಸೌದಾಮಿನಿ ದೇವಿಯವ್ರನ್ನ ನೋಡಿ ಎಷ್ಟೋ ವರ್ಷಗಳೇ ಆಗೋಗಿದೆ. ನಾನು ಮನೆ ಇಬ್ರು ತುಂಬಾ ದಿನ ಆಯ್ತು ಸೌದಾಮಿನಿ ದೇವಿ ನೋಡಿ. ಮೂರ್ಖರೇ, ನನ್ನನ್ನು ಮೂರ್ಖನೆಂದುಕೊಂಡಿರಾ? ನೀವಿಬ್ಬರು ಸೌದಾಮಿನಿ ದೇವಿಗೆ ನನ್ನೊಟ್ಟಿಗೆ ಮದುವೆಯಾಗಲು ಹೇಳಿದಿರೇ? ಬಿಡುವುದಿಲ್ಲ ನಿಮ್ಮನ್ನು. ಕೊತ್ವಾಲರಿಗೆ ಹೇಳಿ ನಿಮ್ಮಿಬ್ಬರನ್ನು ಹಿಂದೆ ಕಾರಾಗೃಹದಲ್ಲಿ ಬಂದಿಯಾಗಿಸುವೆ. ಇಲ್ಲ ಗುರುಗಳೇ, ಕ್ಷಮಿಸಿ. ಪಂಡಿತ ರಾಮ. ರಾಮ ಎಲ್ಲಿ? ಅಲ್ಲಿ ಪಂಡಿತ ರಾಮಕೃಷ್ಣ ಅವರು ಸೌದಾಮಿನಿ ದೇವಿಯವರ ಮನೆ ಹತ್ರ ಹೋಗೋದನ್ನ ನಾವು ನೋಡಿದ್ವಿ. ಹೌದು ಗುರುಗಳೇ, ಪಂಡಿತ ರಾಮಕೃಷ್ಣರೇ ಮಹಾರಾಜರಿಗೆ ನಿಮ್ಮ ಷಷ್ಠಿ ಪೂರ್ತಿ ವಿವಾಹ ಮಾಡಲು ಹೇಳಿದ್ದು.
ಈಗ ಸೌದಾಮಿನಿ ದೇವಿಗೂ ಹೇಳಿದ್ದು ಅವರೇ. ನಿಮ್ಮನ್ನು ಸಿಕ್ಕಿ ಹಾಕಿಸಲು ಇದು ಪಂಡಿತ ರಾಮಕೃಷ್ಣರ ಸಂಚು ಗುರುಗಳೇ. ಅದೇ, ನಾನು ಪಂಡಿತ ರಾಮಕೃಷ್ಣನನ್ನು ಬಿಡುವುದಿಲ್ಲ. ಅಲ್ಲಿ ನನ್ನ ಹೆಸರು ಹೇಳುವ ಅವಶ್ಯಕತೆ ಏನಿತ್ತು? ಒಂದು ವೇಳೆ ಮಹಾರಾಜರು ನನ್ನನ್ನು ಕೇಳಿದರೆ ಗುರುಗಳ ಷಷ್ಠಿ ಪೂರ್ತಿ 3 ದಿನ ಮಾಡಬೇಕೆಂಬುದು ನಿಮ್ಮ ಉಪಾಯ ಎಂದು ಹೇಳಿಬಿಡುವೆ. ಹಾಗೂ ಇದನ್ನೆಲ್ಲ ನೀವು ಹೊಸ ಬಟ್ಟೆ ಹಾಗೂ ಆಭರಣಕ್ಕಾಗಿ ಮಾಡಿದ್ದೀರಾ ಎಂದು ಹೇಳುವೆ. ಸರಿ, ಹಾಗೆ ಮಾಡಿ. ನಾವು ಹೇಳ್ತೀವಿ. ನೀನು ಏನು ಹೇಳುವೆ? ಏನ್ ಹೇಳ್ತೀನಿ ಅಂದ್ರೆ ನೀವು ನೀವು ಏನು ಏನು ನಾನು ಏನ್ ಮಾಡ್ದೆ? ಹಾ, ನಾನೇನ್ ಹೇಳ್ತೀನಿ ಅಂದ್ರೆ ನೀವು ರಾಜ್ಕುಮಾರಿ ಜಗನ್ಮೋಹಿನಿಗೆ ಮಹಾರಾಜರ ಹೆಸರಲ್ಲಿ ಒಂದು ಪತ್ರ ಬರ್ದಿದ್ರಿ ಅಂತ. ಅದು ಪ್ರೇಮ ಪತ್ರ. ಅಶ್ಶೋ, ನಾನ್ ಯಾವಾಗ ಬರ್ದೆ ಪತ್ರನ? ನೀವೇ ಬರ್ದಿದ್ದು, ನೆನ್ಪಿಸ್ಕೊಳ್ಳಿ. ನೆನಪಿಸಿಕೊಳ್ಳುವ ಯಾವ ಅವಶ್ಯಕತೆಯೂ ಇಲ್ಲ. ಏನು ಹೆದರಿಸುತ್ತಿರುವೆಯಾ? ಹೌದಾ? ಮತ್ತೆ ನೀವು ಮಾಡ್ತಾ ಇರೋದೇನು? ಮಹಾರಾಜರಿಗೆ ಹೇಳ್ಬಿಡ್ತೀನಿ ಅಂತ. ನೆನ್ಪಲ್ಲಿರ್ಲಿ, ನಾವು ಸಿಕ್ಕಾಕೊಂಡ್ರೆ ನೀವು ಸಿಕ್ಕಾಕೋತೀರಾ. ಅಪ್ಪ, ನಾನು ಮಗುವಾಗಿದ್ರು ನಿಮ್ಗೊಂದ್ ಸಲಹೆ ಕೊಡ್ತೀನಿ, ಕೇಳಿ. ಇವ್ರ ಹತ್ರ ಎಲ್ಲ ವಾದ ಮಾಡ್ಬೇಡಿ, ಅವ್ರ ಪಡಗೋರ್ನ ಬಿಟ್ಬಿಡಿ. ಸರಿ, ನಾವು ಮನೆಗೆ ಹೋಗ್ತೀವಿ. ನಿಮ್ಗೋಸ್ಕರ ಹಲ್ವಾ ಮಾಡ್ತೀನಿ. ನಿಮ್ಗೆ ಹಸ್ವಾದ ತಕ್ಷಣ ಮನೆಗೆ ಬನ್ನಿ. ಇವನ್ಗೋಸ್ಕರ ಇಷ್ಟಾದ್ರೂ ಮಾಡ್ಲೇಬೇಕಲ್ವಾ? ಇವನ್ ಕಾರಣದಿಂದ ನಮ್ಗೆ ಹೊಸ ಆಭರಣ, ಹೊಸ ಬಟ್ಟೆ ಸಿಗ್ತಾ ಇದೆ. ಸರಿಯಾಗಿ ಹೇಳಿದ್ರಿ ಅಮ್ಮ. ಬನ್ನಿ ಬನ್ನಿ, ನೀವು ನಂತರ ಮನೆಗೆ ಬನ್ನಿ. ಸರಿನಾ? ಬನ್ನಿ ಅಮ್ಮ. ಧನ್ಯವಾದ ಮಾತೆ. ಯಾರೂ ಕೇಳಿಸಿಕೊಳ್ಳಲಿಲ್ಲ. ಪಂಡಿತ ರಾಮಕೃಷ್ಣ, ಗುರುಗಳೇ, ನೀವು ಎಷ್ಟು ಸಮಯದಿಂದ ಇಲ್ಲಿದ್ದೀರಿ? ನಾವು ಬಹಳ ಸಮಯದಿಂದ ಇದ್ದೇವೆ. ನೀವು ಏನಾದರೂ ಕೇಳಿಸಿಕೊಂಡಿರ? ಇಲ್ಲ. ಯಾಕೆ? ನಾವೇನಾದರೂ ಕೇಳಿಸಿಕೊಳ್ಳಬೇಕಿತ್ತೆ? ಇಲ್ಲ ಇಲ್ಲ, ಏನೂ ಇಲ್ಲ. ಧನಿಮನಿಯಲ್ಲಿ ಕಾಣಿಸುತ್ತಿಲ್ಲವಲ್ಲ? ಹೌದು, ಅವರು ನಮ್ಮೊಟ್ಟಿಗೆ ಇದ್ದರು. ನಾವು ಅವರನ್ನು ಮನೆಗೆ ಕಳುಹಿಸಿದೆವು, ಏಕೆಂದರೆ ನಾವು ತಿಳಿದುಕೊಂಡ ವಿಷಯ ಅವರು ತಿಳಿದುಕೊಳ್ಳಬಾರದೆಂದು. ಏನು ತಿಳಿಯಿತು? ತಿಳಿಯಬಾರದ ವಿಷಯ. ಏನು ತಿಳಿಯಬಾರದಿತ್ತು? ಅದೇ ನಮಗೆ ಈಗ ತಿಳಿದು ಬಂದ ವಿಷಯ. ಏನು ಗುರುಗಳೇ, ನೀವು ನೀವು ತಮಾಷೆ ಮಾಡುತ್ತಿರುವಿರಿ. ಸರಿ, ನಾನಿನ್ನು ಹೊರಡುವೆ. ಪ್ರಣಾಮಗಳು. ಹಾ, ಪ್ರಣಾಮ. ರಾಜಕುಮಾರಿ ಜಗನ್ಮೋಹಿನಿ, ಏನು ಗುರುಗಳೇ? ರಾಜಕುಮಾರಿ ಜಗನ್ಮೋಹಿನಿ. ಇಂದು ನಿಮಗೆ ಅಚಾನಕ್ಕಾಗಿ ರಾಜಕುಮಾರಿ ಜಗನ್ಮೋಹಿನಿಯ ನೆನಪು ಏಕೆ ಬಂದಿತು? ನಮಗೆ ಹಾಗೆಯೇ ನೆನಪು ಬಂದಿತ್ತು ರಾಮಕೃಷ್ಣ. ಆದರೆ ನಿನಗೇಕೆ ಅವರ ಹೆಸರು ಹೇಳಿದರೆ ಗಾಬರಿಯಾಗುತ್ತಿದೆ? ಇಲ್ಲ ಇಲ್ಲ, ನನಗೇಕೆ ಅವರ ಹೆಸರು ಕೇಳಿದರೆ ಗಾಬರಿಯಾಗುವುದು? ಏಕೆ? ನಿಮ್ಮ ಮುಖ ನೋಡಿದರೆ ನೀವು ಗಾಬರಿಯಲ್ಲಿರುವುದು ಗೊತ್ತಾಗುತ್ತದೆ. ಇಲ್ಲ 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 ಇಲ್ಲ, ನಾನಿನ್ನು ಹೊರಡುವೆ. ಪ್ರೇಮ ಪತ್ರ? ನೀವೇನಾದರೂ ಹೇಳಿದಿರೇ ಗುರುಗಳೇ? ಇಲ್ಲ. ಹೌದೇ? ನನಗೆ ಏನೋ ಭ್ರಮೆಯಾಗಿರಬೇಕು. ಸರಿ, ನಾವಿನ್ನು ಹೊರಡುತ್ತೇವೆ. ನಾವೆಲ್ಲಿ ನಿಮ್ಮನ್ನು ತಡೆಯುತ್ತಿದ್ದೇವೆ, ನೀವೇ ಇನ್ನು ಹೊರಡದೆ ನಿಂತಿದ್ದೀರಿ. ಹೌದು ಹೌದು ಹೌದು, ಕ್ಷಮಿಸಿ. ಪ್ರಣಾಮಗಳು. ಸುಳ್ಳು ಪ್ರೇಮ ಪತ್ರ, ಅದು ಮಹಾರಾಜರ ಹೆಸರಲ್ಲಿ ಬರೆದದ್ದು. ಶಿವ 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 ಶಿವ. ಏನ್ ಬರ್ತಿದೆ ಇಲ್ಲಿ? ಅಗ್ನಿಹೋತ್ರಂ. ಅಯ್ಯಯ್ಯೋ, ನಿಲ್ಲಿ ನಿಲ್ಲಿ, ಬೆಂಕಿ ಆರಿಸಿ. ಅಯ್ಯೋ, ಸಮಾಧಾನ ಸಮಾಧಾನ. ನಿಶುಂಬ ಶಿಂಬ. ಅಯ್ಯೋ, ಅದೇನಿತ್ತು ಏನಿತ್ತು? ವಿಶ್ರಾಮ್ ವಿಶ್ರಾಮ್ ವಿಶ್ರಾಮ ವಿಶ್ರಾಮ. ಅಯ್ಯೋ ದೇವ್ರೆ, ಮೂರ್ಖರೇ, ಎಲ್ಲ ಸುಟ್ಟಾಕ್ಬಿಟ್ರಲ್ಲ. ಒಳಗ್ ನಾವಿದ್ದಿದ್ರೆ ನಾವು ಸುಟ್ಟೋಗ್ತಿದ್ವಿ. ನಾವು ಶಿವನ್ ಪಾದ ಸೇರ್ಕೋಬೇಕಿತ್ತು. ನಾವೀಗ ರಾತ್ರಿ ಎಲ್ಲಿ ಮಲಗೋದು? ಎಲ್ಲಿರೋದು? ನನಗಳು ಬರ್ತಿದೆ.
ಇನ್ನು ನಾನು ಅಳಲ್ಲ, ನೀವ್ ಅಳ್ತೀರಾ. ನಿಮಗೆ ಶಿಕ್ಷೆ ಕೊಡಬೇಕು. ಇವರಿಗೆ ಪ್ರಹಾರ ಮಾಡಿದರೂ ಪ್ರಭಾವವಾಗುವುದಿಲ್ಲ. ಅಮ್ಮ, ಇವರನ್ನು ವಶದಲ್ಲಿಟ್ಟುಕೊಳ್ಳುವುದು ತುಂಬಾ ಕಷ್ಟದ ಕಾರ್ಯವಾಗಿದೆ. ನೀವೇನಾದರೂ ಹೇಳಿದಿರೇ ಗುರುಗಳೇ? ನಾವಾ? ಇಲ್ಲವಲ್ಲ. ಹೌದು, ಅದೇನೆಂದರೆ ಒಂದು ಇಲಿ ನಮಗೆ ಬಹಳ ತೊಂದರೆ ಕೊಡುತ್ತಿದೆ. ಇಲಿಯೇ? ಹೌದು, ಇಲಿ. ನಾವು ಎಷ್ಟೋ ಬಾರಿ ಅದನ್ನು ಬಲಿಯಿಂದ ಹಿಡಿಯಲು ಪ್ರಯತ್ನಿಸಿದರೂ ಅದು ಅದರ ಚತುರತೆಯಿಂದ ಬಲಿಯನ್ನು ಕಡಿದು ತಪ್ಪಿಸಿಕೊಂಡು ಹೋಗುತ್ತಿತ್ತು. ಆದರೆ ಈ ಬಾರಿ ಆ ಇಲಿ ನಮ್ಮ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಬಲೆಯಲ್ಲೇ? ಹಾ, ಬಲೆಯಲ್ಲಿ. ನಾವು ಯಾವ ಇಲಿಯ ಬಗ್ಗೆ ಮಾತನಾಡುತ್ತಿರುವರೆಂದು ನಿಮಗೆ ತಿಳಿಯಿತಲ್ಲವೇ? ಇಲ್ಲ ಗುರುಗಳೇ. ಇದೇನು ಹೇಳುತ್ತಿರುವಿರಿ ರಾಮಕೃಷ್ಣರೇ? ಇಡೀ ವಿಜಯನಗರಕ್ಕೆ ನಿಮ್ಮ ಚಾಣಾಕ್ಷತೆಯ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಇಷ್ಟು ಚಿಕ್ಕ ವಿಷಯ ನಿಮಗೆ ಅರ್ಥವಾಗಲಿಲ್ಲವೇ? ಅರ್ಥವಾಯಿತು ಗುರುಗಳೇ. ಏನು ಹೇಳುತ್ತೀರಿ? ಹೇಳಲೇ ಮಹಾರಾಜರಿಗೆ? ಬೇಡ 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 ಗುರುಗಳೇ. ಯಾಕೆ? ಮಹಾರಾಜರು ನನಗೆ ಮೃತ್ಯುದಂಡ ಕೊಡುವರು. ಹೌದು, ಇದಂತೂ ನಿಜ ಪಂಡಿತ ರಾಮಕೃಷ್ಣ. ಮಹಾರಾಜರು ಯಾರು ತನ್ನ ಆಪ್ತಮಿತ್ರ ಎಂದುಕೊಂಡಿರುವರೋ ಅವರೇ ಇಂತಹ ಷಡ್ಯಂತ್ರವನ್ನು ಮಾಡಿದ್ದಾರೆಂದು ತಿಳಿದರೆ ಖಂಡಿತ ಶಿಕ್ಷೆ ಕೊಡುತ್ತಾರೆ. ನನ್ನನ್ನು ಕ್ಷಮಿಸಿ ಗುರುಗಳೇ, ನನ್ನನ್ನು ಕ್ಷಮಿಸಿ. ನಡಿ ನನ್ನ ಜೊತೆ. ಎಲ್ಲಿಗೆ? ಏಕೆ ಹೆದರುತ್ತಿರುವೆ ಪಂಡಿತ ರಾಮಕೃಷ್ಣ? ಹೆದರುವ ಅವಶ್ಯಕತೆಯೇ ಇಲ್ಲ. ನೋಡು, ನಾನು ನನ್ನದೇ ಪ್ರಶಂಸೆ ಮಾಡಿಕೊಳ್ಳುತ್ತಿಲ್ಲ. ಆದರೆ ಯಾರಾದರೂ ನನ್ನಲ್ಲಿ ಶರಣಾಗಿ ಬಂದರೆ ನಾನು ಅವರಿಗೆ ಖಂಡಿತವಾಗಿಯೂ ಒಳಿತನ್ನು ಮಾಡಿದೆ. ಇಂದು ನನ್ನ ಕೊನೆ ಖಂಡಿತ. ಏನಾದರೂ ಹೇಳಿಯೇ? ಏನು ಇಲ್ಲ ಗುರುಗಳೇ, ಈ ದಿನ ನಿಮ್ಮದು. ನೀವು ಹೇಳುವುದನ್ನೇ ಕೇಳುವೆ. ಹೌದು ಪಂಡಿತ ರಾಮಕೃಷ್ಣ, ನೀನೀಗ ನಮಗೆ ಶರಣಾಗಿರುವೆ. ಭಯ, ಚಿಂತೆ ಎಲ್ಲವನ್ನು ಬಿಟ್ಟು ಬಿಡು. ನಡಿ. ಎತ್ಕೊಳ್ಳಿ. ಏನು? ನಿಮ್ ಮುಖ ಬಾಡೋಗಿದೆ, ಅದನ್ನ ಎತ್ಕೊಳ್ಳಿ. ಏನಾಯ್ತು? ಯಾಕೆ ಹೀಗಿದ್ದೀರಾ? ಪರವಾಗಿಲ್ಲ, ನಿಮ್ಗೂ ಕೂಡ ಊಟ ಬಡಿಸ್ತೀನಿ. ನನಗೆ ಹಸಿವಿಲ್ಲ. ಏನು? ಮಧ್ಯರಾತ್ರಿಲಿ 2 ಗಂಟೆಗೆ ಊಟ ಬಡಿಸಿದ್ರು ಊಟ ಮಾಡ್ತೀರಾ ನೀವು? ಈಗ ನೋಡಿದ್ರೆ ಹಸಿವಿಲ್ಲ ಅಂತ ಇದ್ದೀರಾ? ತುಂಬಾ ಆಶ್ಚರ್ಯ ಅಲ್ವಾ ಅಮ್ಮ? ತುಂಬಾ ಆಶ್ಚರ್ಯ. ನಿಜವಾಗಿಯೂ ಹಸಿವಿಲ್ಲ ನನಗೆ. ಏನೋ ಸಮಸ್ಯೆ ಮಾಡ್ಕೊಂಡ್ ಬಂದಿದ್ದೀರಿ ನೀವು. ನಿಮ್ಮಿಂದಲೇ ಬಂದದ್ದು ಆ ಸಮಸ್ಯೆ. ಜಗನ್ಮೋಹಿನಿ ಹಾಗೂ ಪ್ರೇಮ ಪತ್ರದ ಬಗ್ಗೆ ಮಾತನಾಡುವ ಅವಶ್ಯಕತೆ ಏನಿತ್ತು? ಶೋ ರಾಮ, ಇನ್ನೂ ಕೋಪ ಮಾಡ್ಕೊಂಡಿದ್ದೀರಾ ಆ ವಿಷಯಕ್ಕೆ? ನಾನ್ ಹಾಗೆ ಹೇಳಿದ್ದು, ಯಾವ ಉದ್ದೇಶನೂ ಇರ್ಲಿಲ್ಲ. ಹಾಗೆ ಹೇಗೆ ಹೇಳಿಬಿಟ್ಟೆ? ನೀನು ಹೇಳಿದ್ದುದರಿಂದ ಅದರ ಪರಿಣಾಮ ಏನಾಗಿದೆ ಎಂದು ನಿನಗೆ ತಿಳಿದಿದೆಯೇ? ಏನಾಯ್ತು? ಯಾಕೆಷ್ಟೊಂದು ಉತ್ತೇಜಿತನಾಗಿದ್ದೀಯಾ? ಶಾರದಾ ಏನೋ ಕೋಪದಲ್ಲಿ ಹೇಳಿದ್ದು. ಮನುಷ್ಯ ಸಿಟ್ಟು ಬಂದ್ರೆ ಏನೋ ಸುಮ್ನೆ ಹೇಳ್ಬಿಡ್ತಾನೆ, ಮನಸಾರೆ ಏನ್ ಹೇಳಿರಲ್ಲ. ಇದಂತೂ ಸ್ವಾಭಾವಿಕ ಅಲ್ವಾ? ನೀನ್ ನೋಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದೋರಾಗ ಆಡ್ತಾ ಇದೀಯಾ? ಏನಾಯ್ತು? ಹೌದು, ಆಕಾಶ ನನ್ನ ತಲೆಯ ಮೇಲೆ ಬಿದ್ದಿದೆ. ಏಕೆಂದರೆ ಜಗನ್ಮೋಹಿನಿಯವರಿಗೆ ಮಹಾರಾಜರ ಕಡೆಯಿಂದ ಪ್ರೇಮ ಪತ್ರವನ್ನು ಬರೆದಿದ್ದು ನಾನು ಎಂದು ಗುರುಗಳಿಗೆ ತಿಳಿದಿದೆ. ಅಯ್ಯೋ ದೇವ್ರೆ,